ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರು ಹೊಸ್ತಾಗತ್ತೀರಿ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕನ್ ಪ್ರೆಸ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ನಾನು ಇವತ್ತು ಉಳ್ಳಾಗಡ್ಡಿ ಪಾತಿ ಪಲ್ಯ ಮಾಡಿದ್ದೆ. ಅದನ್ನ ಹೆಂಗ್ ಮಾಡಿದೆ ಅನ್ನೋದು ನಿಮ್ ಜೊತೆ ಶೇರ್ ಮಾಡ್ತೀನಿ ಬರ್ರಿ. ಉಳ್ಳಾಗಡ್ಡಿನ ಫಸ್ಟ್ ಪಾತಿ ಜೊತೆನ ಎಲ್ಲಾನು ಕ್ಲೀನ್ ಆಗಿ ತಕೊಂಡು ಅದೇನು ಉಳ್ಳಾಗಡ್ಡಿ ಇರ್ತೈತಲ್ಲ ಮ್ಯಾಗ ಕಾಂದ ಅದನ್ನ ಸಪ್ರೇಟ್ ಮಾಡ್ಕೋಬೇಕು. ಪಾತಿ ಬಿಟ್ಟು ತಪ್ಲ ಇದನ್ನ ಸಪ್ರೇಟ್ ಮಾಡ್ಕೊಂಡ್ಮ್ಯಾಗ ಉಳ್ಳಾಗಡ್ಡಿ ಅಷ್ಟೇ ಕಟ್ ಮಾಡ್ಕೊಂಡು ಒಂದ್ ಸೈಡ್ ಹಾಕೊಂಡಿನಿ. ಈಗ ತಪ್ಲ ಏನಿರ್ತೈತಲ್ಲ ಅದನ್ನ ಎಲ್ಲಾನು ಕೂಡಿಸಿ ಇಟ್ಟು ಕಟ್ ಮಾಡಿ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಂಡಿನಿ. ಬ್ಯಾಳಿನ ಒಂದ್ ಸೈಡ್ ನೆನಾಕ್ ಇಟ್ಟಿದೆ. ನೀವು ನೆನಾಕ್ ಇಡಕ್ ಆಗ್ಲಿಲ್ಲ ಅಂದ್ರ ನೀವು ಬಿಸಿನೀರ್ ಒಳಗ ಒಂದ್ ಸ್ವಲ್ಪ ಹೊತ್ತು ಬಿಟ್ರು ನಡಿತೈತಿ. ಸೊ ಈಗ ನಾನು ಒಂದು ಬುಟ್ಟಿ ತಗೊಂಡಿನಿ. ಬುಟ್ಟಿ ಒಳಗ ಕುಕ್ಕಿಂಗ್ ಆಯಿಲ್ ಹಾಕೊಂಡು ಈ ಉಳ್ಳಾಗಡ್ಡಿ ಏನ್ ಸಪ್ರೇಟ್ ಕಟ್ ಮಾಡಿದೆಲ್ಲ ಅದನ್ನ ಹಾಕೊಂಡು ಕಲರ್ ಚೇಂಜ್ ಆಗೋಮಟ್ಟ ಫ್ರೈ ಮಾಡ್ಕೋತೀನಿ. ಅದು ಆಯಿಲ್ ಒಳಗ ಒಂದ್ ಸ್ವಲ್ಪ ಬಿಟ್ನ ಚಲೋ ತಂಗ ಫ್ರೈ ಮಾಡ್ಕೋಬೇಕು. ಈಗ ಅದಕ್ಕೆ ಸಣ್ಣಂಗ ಕಟ್ ಮಾಡಿರೋದು ಟೊಮ್ಯಾಟೊ ಹಾಕೋತೀನಿ. ನೀವು ಟೊಮ್ಯಾಟೊ ಹಾಕೊಳ್ಳಿಲ್ಲ ಅಂದ್ರೂ ನಡಿತೈತಿ. ಟೊಮ್ಯಾಟೊ ಹಾಕಿದೆ. ಟೊಮ್ಯಾಟೊ ಸ್ವಲ್ಪ ಜಲ್ದಿ ಮೆತ್ತಗಾಗಬೇಕಂತಂದ್ರ ಒಂದ್ ಸ್ವಲ್ಪ ಉಪ್ಪು ಹಾಕೋಬೇಕು. ನಿಮಗೆ ಎಷ್ಟು ಬೇಕಲ್ಲ ಪಲ್ಯಕ್ಕೆ ಉಪ್ಪು ಟೇಸ್ಟ್ ಪ್ರಕಾರ ಉಪ್ಪು ಹಾಕೋರಿ. ಉಪ್ಪು ಹಾಕೊಂಡು ಮಿಕ್ಸ್ ಮಾಡಿದಾದ್ಮ್ಯಾಗ ಟೊಮ್ಯಾಟೊ ಮೆತ್ತಗಾದ್ಮ್ಯಾಗ ಮಸಾಲೆ ಖಾರ ಹಾಕೊಂಡಿನಿ. ಈಗ ಅದನ್ನು ಒಂದ್ ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿದ್ಮ್ಯಾಗ ಬ್ಯಾಳಿ ನೆನಾಕಿಟ್ಟಿದೆಲ್ಲ ತೊಗರಿ ಬ್ಯಾಳಿ ಅದನ್ನ ಹಾಕೋತೀನಿ. ನಾನು ತೊಗರಿ ಬ್ಯಾಳಿ ಯೂಸ್ ಮಾಡೀನಿ, ನೀವು ಬೇರೆ ಬ್ಯಾಳಿನೂ ಹಾಕೋಬಹುದು. ಹಾಕೊಂಡು ಈ ತರ ಚಲೋ ತಂಗ್ ಮಿಕ್ಸ್ ಮಾಡಿ ಅದೇನ್ ತಪ್ಲ ಕಟ್ ಮಾಡಿ ಇಟ್ಟಿದೆಲ್ಲ ಅದನ್ನ ಹಾಕೋತೀನಿ. ನಾನು ಹಾಕೊಂಡು ಇದೇ ತರ ಚಲೋ ತಂಗ ಮ್ಯಾಗ ತಳಗ ಮಿಕ್ಸ್ ಮಾಡ್ಬೇಕು. ಅದನ್ನ ಲಿಡ್ ಕ್ಲೋಸ್ ಮಾಡಿದ್ರೆ ಜಲ್ದಿನ ಮೆತ್ತಗಾಕೈತಿ. ಸೊ ಈ ತರ ಮಿಕ್ಸ್ ಮಾಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಿದೆ. ಈ ತರ ಮಿಡಲ್ ಲಿಡ್ ನ ಓಪನ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಪಲ್ಯನ ಕೊತ್ತಂಬರಿ ಹಾಕಿ ಗಾರ್ನಿಶ್ ಮಾಡಿ ಮತ್ತೆ ಮಿಕ್ಸ್ ಮಾಡ್ತೀನಿ. ಉಳ್ಳಾಗಡ್ಡಿ ಪಾತಿ ಪಲ್ಯ ರೆಡಿ.